ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನೀವು ಯೂಟ್ಯೂಬರ್ ಆಗಿದ್ದೀರಾ, ನಿಮ್ಮ ಹತ್ರ YT ಸ್ಟುಡಿಯೋ ಆ್ಯಪ್ ಇದೆ ಅಂದರೆ ಅದರಲ್ಲಿ ಒಂದು ನೋಟಿಫಿಕೇಷನ್ ಬಂದಿದೆ ಸ್ನೇಹಿತರೆ. ಇದು ಬ್ರೌಸರ್ನಲ್ಲೂ ಕಾಣ್ತಿದೆ. ಕೆಲವೊಬ್ಬರು ಇದನ್ನು ನೋಡಿ ಗಾಬರಿಯಾಗಿ ಮೆಸೇಜ್ ಹಾಕ್ತಿದ್ದಾರೆ ನಮಗೆ. ಯಾಕೆ ಅಂದರೆ ಇವ್ರ ಚಾನಲ್ ಮೇಲೆ ಯೂಟ್ಯೂಬ್ನಿಂದ ಸ್ಟ್ರೈಕ್ ಬಂದಿದೆ ಸ್ನೇಹಿತರೆ. ಇದು ಹಲವರು ಇದನ್ನು ನೋಡಿಲ್ಲ ಅನಿಸುತ್ತೆ. ನೋಡಿದರೂ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೋದು. ಸೊ ಈಗ ಯೋಚನೆ ಮಾಡೋದು ಬೇಡ, ಯಾಕಂದರೆ ಇಲ್ಲಿ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ನೀವು ಮಾತ್ರ ವಿಡಿಯೋ ಪೂರ್ತಿ ನೋಡಿ ಮಾಹಿತಿ ಸಿಗುತ್ತೆ. ನೋಡಿ, ಎಲ್ಲರಿಗೂ ಈ ಸ್ಟ್ರೈಕ್ ಮೆಸೇಜ್ ಆಗಸ್ಟ್ 28ರಂದು ಬಂದಿದೆ. ಈ ಬಂದಿರೋ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ. ಇದು ಯೂಟ್ಯೂಬ್ ಕಮ್ಯುನಿಟಿಯ ಆಫಿಷಿಯಲ್ ಪೇಜ್ ಇದೆ ಸ್ನೇಹಿತರೆ. ಇದರಲ್ಲಿ ಈ ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಇಂಗ್ಲೀಷ್ನಲ್ಲಿ ಇರೋದ್ರಿಂದ ಹಲವರಿಗೆ ಇದ್ರ ಬಗ್ಗೆ ಮಾಹಿತಿ ಸರಿಯಾಗಿ ಸಿಗಲ್ಲ, ಹೀಗಾಗಿ ಗಾಬರಿ ಆಗ್ತಿದ್ದಾರೆ. ಸೊ ಈ ಬಂದಿರೋ ಮೆಸೇಜ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. ಇಲ್ಲಿ ಕೆಲವು ಕ್ರಿಯೇಟರ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಯೂಟ್ಯೂಬ್ಗೆ ಮೆಸೇಜ್ ಮಾಡ್ತಿದ್ದಾರೆ. ಅದೇ ಇವರು ಅಲ್ಲಿ ಇಂಗ್ಲೀಷ್ನಲ್ಲಿ ಹೇಳಿದ್ದಾರೆ. ಏನಂದರೆ, ವಿ ಹ್ಯಾವ್ ಸೀನ್ ರಿಪೋರ್ಟ್ಸ್ ಆಫ್ ಸಮ್ creators not getting a notification on the main app when their channel receives a community guideline strike. ಅಂದರೆ ಕೆಲವು ಕ್ರಿಯೇಟರ್ಸ್ ತಮ್ಮ ಚಾನಲ್ ಮೇಲೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಸ್ವೀಕರಿಸಿದಾಗ ಮುಖ್ಯ ಅಪ್ಲಿಕೇಶನ್ನಲ್ಲಿ ಅಂದರೆ YT ಸ್ಟುಡಿಯೋದಲ್ಲಿ ಬಂದಿರೋ ಸ್ಟ್ರೈಕ್ ಬಗ್ಗೆ ಮೆಸೇಜ್ ಬರಲ್ಲ ಅಂತ ತುಂಬ ಜನ ಹೇಳಿದ್ದು ನಾವು ನೋಡಿದ್ದೇವೆ ಅಂತಿದ್ದಾರೆ. ಅಂದರೆ ಯೂಟ್ಯೂಬ್ನವರು ನಮ್ಮಂಥ ಯೂಟ್ಯೂಬರ್ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಚಾನಲ್ ಮೇಲೆ ಏನಾದರೂ ಸ್ಟ್ರೈಕ್ ಬಂದರೆ ಅದು YT ಸ್ಟುಡಿಯೋದಲ್ಲಿ ಕಾಣಲ್ಲ. ನಿಮ್ಮ ಚಾನಲ್ ಬ್ರೌಸರ್ನಲ್ಲಿ ಓಪನ್ ಮಾಡಿದರೆ ಮಾತ್ರ ಆ ಸ್ಟ್ರೈಕ್ ಕಾಣುತ್ತೆ. ಆದರೆ ಹಲವರು ತಮ್ಮ ಯೂಟ್ಯೂಬ್ ಚಾನಲ್ ಬ್ರೌಸರ್ನಲ್ಲಿ ಓಪನ್ ಮಾಡಿ ನೋಡಲ್ಲ. ಹಾಗಾಗಿ ಅವ್ರ ಚಾನಲ್ ಮೇಲೆ ಬಂದಿರೋ ಸ್ಟ್ರೈಕ್ ಬಗ್ಗೆ ಅವರಿಗೆ ಗೊತ್ತೇ ಆಗಲ್ಲ. ಸೊ ಹೀಗಾಗಿ ಮೇಲಿಂದ ಮೇಲೆ ಅದೇ ತಪ್ಪು ಮಾಡಿದಾಗ ಸೇಮ್ ಸ್ಟ್ರೈಕ್ ಬಂತು ಅಂದರೆ ಚಾನಲ್ ಮೇಲೆ ಮಲ್ಟಿಪಲ್ ಸ್ಟ್ರೈಕ್ ಅಂದರೆ ಒಂದಕ್ಕಿಂತ ಜಾಸ್ತಿ ಸ್ಟ್ರೈಕ್ ಬಂದು ಚಾನಲ್ ಡಿಲೀಟ್ ಆಗಿ ಬಿಡುತ್ತೆ ಸ್ನೇಹಿತರೆ. ಇದೇ ಕಾರಣಕ್ಕೆ ಹಲವರು ಇದರ ಬಗ್ಗೆ ಯೂಟ್ಯೂಬ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಏನಾದರೂ ತಪ್ಪು ಮಾಡಿದಾಗ ಸ್ಟ್ರೈಕ್ ಬಂದರೆ ನಮಗೆ YT ಸ್ಟುಡಿಯೋದಲ್ಲಿ ಕಾಣೋ ರೀತಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಸೊ ಅದೇ ಕಾರಣಕ್ಕೆ ಈಗ ಈ ಅಪ್ಡೇಟ್ನಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, to ensure creators don't miss this important notification, we are rolling out a fix which will result in impacted creators receiving the strike notification the next time they log into studio. ನಾವು ಇಲ್ಲಿ ಖಚಿತಪಡಿಸ್ತಾ ಇದ್ದೀವಿ, ಈ ಮಹತ್ವವಾದ ಮೆಸೇಜ್ ನಿಮ್ಮಿಂದ ಮಿಸ್ ಆಗಲ್ಲ. ಇನ್ನು ಮುಂದೆ ನಿಮ್ಮ ಚಾನಲ್ ಮೇಲೆ ಏನಾದರೂ ಸ್ಟ್ರೈಕ್ ಬಂದರೆ ಇದು YT ಸ್ಟುಡಿಯೋದಲ್ಲಿ ಅಂದರೆ ನಿಮ್ಮ YT ಸ್ಟುಡಿಯೋ ಆ್ಯಪನ್ನು ಲಾಗಿನ್ ಮಾಡಿದಾಗ ಆ ಸ್ಟ್ರೈಕಲ್ಲಿ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಸೊ ಇಫ್ ಯು ಆರ್ ಎ ಕ್ರಿಯೇಟರ್ ಆ್ಯಂಡ್ ಯು ರಿಸೀವ್ ಒನ್ ಆಫ್ ದೀಸ್ ನೋಟಿಫಿಕೇಶನ್ಸ್, ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದ್ಯಾಟ್ ದೀಸ್ ಮೇಡ್ ಬಿ ಫ್ರಾಮ್ ಪ್ರೀವಿಯಸ್ ಸ್ಟ್ರೈಕ್ಸ್ ಅಂತಿದ್ದಾರೆ. ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ಈ ಮೊದಲು ನೀವು ನಿಮ್ಮ ಚಾನಲ್ ಮೇಲೆ ತಪ್ಪು ಮಾಡಿ ಸ್ಟ್ರೈಕ್ ಪಡೆದಿದ್ರೆ ಈಗ ಅದು ರಿಮೂವ್ ಆಗಿದೆ, ಆದರೆ ನಿಮಗೆ ಗೊತ್ತಿಲ್ಲ, ಮತ್ತೊಮ್ಮೆ ಸ್ಟ್ರೈಕ್ ಬಂತು ಅಂದರೆ ಸೇಮ್ ಪಾಲಿಸಿ ಉಲ್ಲಂಘನೆಯಿಂದ ಬಂದಿರಬಹುದು ಅನ್ನೋದು ನೀವು ನೋಡಬೇಕು ಅಂತ ಇವರು ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಸೇಮ್ ಪಾಲಿಸಿ ನಿಮ್ಮಿಂದ 3 ಬಾರಿ ಉಲ್ಲಂಘನೆ ಆಯಿತು ಅಂದರೆ ಚಾನಲ್ ಡಿಲೀಟ್ ಆಗುತ್ತೆ ಸ್ನೇಹಿತರೆ. ಅದರ ಮೇಲೆ ನೀವು ಗಮನ ಕೊಡಬೇಕು ಅಂತ ಈ ಸೂಚನೆಯನ್ನು ನಿಮಗೆ ಕಳುಹಿಸಲಾಗಿದೆ ಸ್ನೇಹಿತರೆ. ಸೊ ಇದು ನಿಮ್ಮ ಚಾನಲ್ಗೆ ಸ್ಟ್ರೈಕ್ ಬಂದಿರೋ ಮೆಸೇಜ್ ಅಲ್ಲ, ಗಾಬರಿ ಆಗಬೇಡಿ. ಇದು ಎಲ್ಲರಿಗೂ ಮುಂದೆ ಸ್ಟ್ರೈಕ್ ಬಂದರೆ YT ಸ್ಟುಡಿಯೋ ಆ್ಯಪ್ನಲ್ಲೂ ಕಾಣುತ್ತೆ ಅನ್ನೋ ಮೆಸೇಜ್ ಇದೆ ಅಷ್ಟೇ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಇಂತಹದ್ದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಚಾನಲ್ ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿ ಒಂದು ಗಂಟೆ ಬಟನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಆಲ್ ಅಂತ ಕಾಣುತ್ತೆ. ಆ ಆಲ್ ಮೇಲೆ ಸೆಲೆಕ್ಟ್ ಮಾಡಿ, ಯಾಕಂದರೆ ಮುಂದೆ ವಿಡಿಯೋ ಅಪ್ಲೋಡ್ ಮಾಡಿದರೂ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.